ಶುಕ್ರವಾರದಿಂದ ಪ್ರಾರಂಭವಾಗಿ ಇವತ್ತು ಮಂಗಳವಾರದವರೆಗೂ ರಾಜ್ಯ ರಾಜಕೀಯದಲ್ಲಿ ಒಂದೇ ಸುದ್ದಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಸಿಟಿ ರವಿ ಅವರ ನಡುವಿನ ಡರ್ಟಿ ಟಾಕ್ ಪಾಲಿಟಿಕ್ಸ್. ಇವತ್ತೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಡಿದೆದ್ದಿದ್ದಾರೆ. ಆಣೆ ಪ್ರಮಾಣದ ಮಾತನಾಡಿದ್ದಾರೆ. ಮಂಜುನಾಥನ ಸನ್ನಿಧಿಗೆ ಬಂದು ಸಿಟಿ ರವಿ ಅವರು ಆಣೆ ಮಾಡಲಿ, ಅಶ್ಲೀಲ ಪದ ಬಳಕೆ ಮಾಡಿಲ್ಲ ಅಂತ ಹೇಳಿ ಹೀಗಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಸಿಟಿ ರವಿ ಕೂಡ ಸಿಡಿದೆದ್ದಿದ್ದಾರೆ. ಬರೋಬ್ಬರಿ 7 ಪುಟಗಳ ದೂರನ್ನ ನೀಡಿದ್ದಾರೆ ಸಿಟಿ ರವಿ. ನನ್ನ ಮೇಲೆ ಹಲ್ಲೆ ಆಯಿತು, ನನ್ನ ಮೇಲೆ ದರ್ಪ ದೌರ್ಜನ್ಯ ತೋರಿಸಲಾಯಿತು, ಇದೆಲ್ಲದಕ್ಕೆ ನನಗೂ ನ್ಯಾಯ ಬೇಕು ಅಂತ ಹೇಳಿ ಈ ಮಾತು ಪ್ರತಿ ಮಾತು, ದೂರು ಪ್ರತಿ ದೂರು, ಈ ಜಗಳ ಇದೀಗ CID ಅಂಗಳಕ್ಕೂ ಕೂಡ ತಲುಪಿದೆ. ಇಡೀ ಪ್ರಕರಣ ಇವತ್ತು ಯಾವೆಲ್ಲ ಮಜಲನ್ನ ತಲುಪಿತು, ಯಾವೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿ ಆಯಿತು, ಅದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಿಟಿ ರವಿ ವಿರುದ್ಧ ಯುದ್ಧ ಸಾರಿದ ಹೆಬ್ಬಾಳ್ಕರ್, ದೂರು ಕೊಟ್ಟು ಕೇಸರಿ ನಾಯಕನ ಕೌಂಟರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ಮಾತಿನ ಯುದ್ಧ ತಾರಕಕ್ಕೇರಿದೆ. ಆಕ್ಷೇಪಾರ್ಹ ಪದ ಬಳಸಿಲ್ಲ ಅಂದ್ರೆ ಧರ್ಮಸ್ಥಳಕ್ಕೆ ಬನ್ನಿ, ಪತ್ನಿ ಜೊತೆಗೂಡಿ ಮಂಜುನಾಥನ ಮೇಲೆ ಆಣೆ ಮಾಡಿ ಅಂತ ಹೆಬ್ಬಾಳ್ಕರ್ ಸವಾಲ್ ಹಾಕಿದ್ದಾರೆ. ಆದ್ರೆ ಸಿಟಿ ರವಿ ಮಾತ್ರ ಪ್ರತಿಕ್ರಿಯೆಯನ್ನೇ ಕೊಡಲಿಲ್ಲ. ಧರ್ಮಸ್ಥಳ ತಮ್ಮ ಊರಿಗೆ ತುಂಬಾ ಹತ್ರ ಇದೆ. ಇಡೀ ರಾಜ್ಯದ ಜನ, ದೇಶದ ಜನ ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ ಹೇಳ್ತೀವಿ. ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ, ನೀವು ಕೂಡ ನಿಮ್ಮ ಧರ್ಮಪತ್ನಿಯನ್ನು ಕರ್ಕೊಂಡು ಬನ್ನಿ ಮಂಜುನಾಥನ ದೇವಸ್ಥಾನಕ್ಕೆ, ನಾನು ಕೂಡ ನನ್ನ ಕುಟುಂಬವನ್ನು ಕರ್ಕೊಂಡು ಅಲ್ಲಿ ಬರ್ತೀನಿ. ಇದು ನೈತಿಕತೆಯ ಪ್ರಶ್ನೆಯನ್ನು ಎತ್ತಿದ್ದೀರಾ ನೀವು? ನಿಮಗೆ ನೈತಿಕತೆ ಇದ್ರೆ ಖಂಡಿತವಾಗ್ಲೂ ನೀವು ಅಲ್ಲಿ ಬನ್ನಿ. ದಿನಕ್ಕೊಂದವ್ರು ಹೇಳಿಕೆ ಕೊಡೋರಿಗೆಲ್ಲ ಪ್ರತಿಕ್ರಿಯೆ ನಾನು ಕೊಡಕ್ಕೆ ಹೋಗಲ್ಲ. ಪೊಲೀಸ್ ಕೇಸ್ ಹಾಕಿದ್ದಾರೆ, ಎನ್ಕ್ವೈರಿ ಬಾಕಿ ಇದೆ. ಈಗಾಗಲೇ ಸರ್ಕಾರನೂ ಕೂಡ COD ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲಿ, ಆಮೇಲೆ ನಾನು ಮಾತಾಡ್ತೀನಿ. ಇವ್ರ ಅಟ್ರಾಸಿಟಿ, ಇವ್ರ ದೌರ್ಜನ್ಯ, ಇದನ್ನು ಕೂಡ ರಾಜ್ಯದ ಜನ ನೋಡಿದ್ದಾರೆ. ಸಿಟಿ ರವಿ ಹೆಬ್ಬಾಳ್ಕರ್ ಕೇಸ್ CID ಹೆಗಲಿಗೆ. ನಾನು ಈಗ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. CIDಗೆ ತನಿಖೆಗೆ ಆದೇಶ ಮಾಡಿದ್ದಾರೆ. ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ. CID ತನಿಖೆ ಮಾಡೋದಾದರೂ ಕೂಡ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ CID ತನಿಖೆ ಮಾಡಲಿ. ರಿಪೋರ್ಟ್ನ ನ್ಯಾಯಾಧೀಶರಿಗೆ ಕೊಡಿ. ನ್ಯಾಯಾಧೀಶರ ನೇತೃತ್ವದಲ್ಲಿ, ನ್ಯಾಯಾಧೀಶರ ನಿರ್ದೇಶನದಲ್ಲಿ CID ತನಿಖೆ ಆಗಿದೆ. ಏನಾದರೂ ನೋಟಿಸನ್ನು ಕೊಟ್ಟಿದ್ದಾರಾ ಸರ್ ಅವ್ರ ಪಾರ್ಟಿನಲ್ಲಿ? ನಾನು ಹೇಳಿದ್ದೀನಲ್ಲ, ಸುಮ್ಮನೆ ಕೇಸರಿ ಶಾಲೆ ಹಾಕ್ಕೊಂಡ್ರೆ ದುಶ್ಯಾಸನರು ಯುಧಿಷ್ಠರು ಆಗಲ್ಲ. ಈಗಲೂ ಅದೇ ಕತೆ ಆಗಿರೋದು. ಯಾಕೆ ಇವರೆಲ್ಲರೂ ಸುಮ್ಮನಿದ್ದಾರೆ, ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಅಂದರೆ ಎಲ್ಲರ ಮನೆ ದೋಸೆ ತೂತಾಗ್ಬಿಟ್ಟಿದೆ. ಇಲ್ಲಿ ಎಲ್ಲರದು ಒಂದು ವಿಡಿಯೋನ ಇದೆ, ಒಂದು ಇಂಥದ್ದು ಏನಾದರೂ ಪ್ರಕರಣ ಇದೆ. ಅದಕ್ಕೆ ನೀವು ನನಗೆ ಬೆನ್ನಿಗೆ ನಿಂತಿಲ್ಲ ಅಂದರೆ ಇದಕ್ಕೆ ನಾನು ಯಾಕಪ್ಪ ನಿನ್ಗೆ ಬೆನ್ನಿಗೆ ನಿಂತ್ಕೋಬೇಕು ಅಂದ್ಬಿಟ್ಟು ಎಲ್ಲರೂ ತ್ರಿಶಂಕು ಪರಿಸ್ಥಿತಿನಲ್ಲಿದ್ದಾರೆ. ಒಂದೆಡೆ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ಮುರ್ಮುಗೆ ದೂರು ಕೊಡುವುದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಚ್ಚರಿಸಿದ್ದಾರೆ. ಇತ್ತ ಹೆಬ್ಬಾಳ್ಕರ್ಗೆ ಕೌಂಟರ್ ನೀಡಲು ಸಿಟಿ ರವಿ ಸುದೀರ್ಘ 7 ಪುಟಗಳ ಸವಿವರವಾದ ದೂರು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಿಯಾಂಕಾ, ಶುಕ್ರವಾರದಿಂದ ಪ್ರಾರಂಭವಾಗಿ ಇವತ್ತು ಮಂಗಳವಾರದವರೆಗೂ ರಾಜ್ಯ ರಾಜಕೀಯದಲ್ಲಿ ಒಂದೇ ಸುದ್ದಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಸಿಟಿ ರವಿ ಅವರ ನಡುವಿನ ಡರ್ಟಿ ಟಾಕ್ ಪಾಲಿಟಿಕ್ಸ್. ಇವತ್ತೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಡಿದೆದ್ದಿದ್ದಾರೆ. ಆಣೆ ಪ್ರಮಾಣದ ಮಾತನಾಡಿದ್ದಾರೆ. ಮಂಜುನಾಥನ ಸನ್ನಿಧಿಗೆ ಬಂದು ಸಿಟಿ ರವಿ ಅವರು ಆಣೆ ಮಾಡಲಿ, ಅಶ್ಲೀಲ ಪದ ಬಳಕೆ ಮಾಡಿಲ್ಲ ಅಂತ ಹೇಳಿ ಹೀಗಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಸಿಟಿ ರವಿ ಕೂಡ ಸಿಡಿದೆದ್ದಿದ್ದಾರೆ. ಬರೋಬ್ಬರಿ 7 ಪುಟಗಳ ದೂರನ್ನ ನೀಡಿದ್ದಾರೆ ಸಿಟಿ ರವಿ. ನನ್ನ ಮೇಲೆ ಹಲ್ಲೆ ಆಯಿತು, ನನ್ನ ಮೇಲೆ ದರ್ಪ ದೌರ್ಜನ್ಯ ತೋರಿಸಲಾಯಿತು, ಇದೆಲ್ಲದಕ್ಕೆ ನನಗೂ ನ್ಯಾಯ ಬೇಕು ಅಂತ ಹೇಳಿ ಈ ಮಾತು ಪ್ರತಿ ಮಾತು, ದೂರು ಪ್ರತಿ ದೂರು, ಈ ಜಗಳ ಇದೀಗ CID ಅಂಗಳಕ್ಕೂ ಕೂಡ ತಲುಪಿದೆ. ಇಡೀ ಪ್ರಕರಣ ಇವತ್ತು ಯಾವೆಲ್ಲ ಮಜಲನ್ನ ತಲುಪಿತು, ಯಾವೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿ ಆಯಿತು, ಅದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಿಟಿ ರವಿ ವಿರುದ್ಧ ಯುದ್ಧ ಸಾರಿದ ಹೆಬ್ಬಾಳ್ಕರ್, ದೂರು ಕೊಟ್ಟು ಕೇಸರಿ ನಾಯಕನ ಕೌಂಟರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ಮಾತಿನ ಯುದ್ಧ ತಾರಕಕ್ಕೇರಿದೆ. ಆಕ್ಷೇಪಾರ್ಹ ಪದ ಬಳಸಿಲ್ಲ ಅಂದ್ರೆ ಧರ್ಮಸ್ಥಳಕ್ಕೆ ಬನ್ನಿ, ಪತ್ನಿ ಜೊತೆಗೂಡಿ ಮಂಜುನಾಥನ ಮೇಲೆ ಆಣೆ ಮಾಡಿ ಅಂತ ಹೆಬ್ಬಾಳ್ಕರ್ ಸವಾಲ್ ಹಾಕಿದ್ದಾರೆ. ಆದ್ರೆ ಸಿಟಿ ರವಿ ಮಾತ್ರ ಪ್ರತಿಕ್ರಿಯೆಯನ್ನೇ ಕೊಡಲಿಲ್ಲ. ಧರ್ಮಸ್ಥಳ ತಮ್ಮ ಊರಿಗೆ ತುಂಬಾ ಹತ್ರ ಇದೆ. ಇಡೀ ರಾಜ್ಯದ ಜನ, ದೇಶದ ಜನ ಧರ್ಮಕ್ಕೆ ಇನ್ನೊಂದು ಹೆಸರು
ಧರ್ಮಸ್ಥಳ ಅಂತ ಹೇಳ್ತೀವಿ, ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ. ನೀವು ಕೂಡ ನಿಮ್ಮ ಧರ್ಮಪತ್ನಿಯನ್ನು ಕರ್ಕೊಂಡು ಬನ್ನಿ ಮಂಜುನಾಥನ ದೇವಸ್ಥಾನಕ್ಕೆ. ನಾನು ಕೂಡ ನನ್ನ ಕುಟುಂಬವನ್ನು ಕರ್ಕೊಂಡು ಅಲ್ಲಿ ಬರ್ತೀನಿ. ಇದು ನೈತಿಕತೆಯ ಪ್ರಶ್ನೆಯನ್ನು ಎತ್ತಿದ್ದೀರಾ ನೀವು. ನಿಮಗೆ ನೈತಿಕತೆ ಇದ್ರೆ ಖಂಡಿತವಾಗ್ಲೂ ನೀವು ಅಲ್ಲಿ ಬನ್ನಿ. ದಿನಕ್ಕೊಂದು ಅವ್ರು ಹೇಳಿಕೆ ಕೊಡೋರಿಗೆಲ್ಲ ಪ್ರತಿಕ್ರಿಯೆ ನಾನು ಕೊಡಕ್ಕೆ ಹೋಗಲ್ಲ. ಪೊಲೀಸ್ ಕೇಸ್ ಹಾಕಿದ್ದಾರೆ, ಎನ್ಕ್ವೈರಿ ಬಾಕಿ ಇದೆ. ಈಗಾಗಲೇ ಸರ್ಕಾರನೂ ಕೂಡ COD ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲಿ, ಆಮೇಲೆ ನಾನು ಮಾತಾಡ್ತೀನಿ. ಇವ್ರ ಅಟ್ರಾಸಿಟಿ, ಇವ್ರ ದೌರ್ಜನ್ಯ, ಇದನ್ನು ಕೂಡ ರಾಜ್ಯದ ಜನ ನೋಡಿದ್ದಾರೆ. CT ರವಿ ಹೆಬ್ಬಾಳ್ಕರ್ ಕೇಸ್ CID ಹೆಗಲಿಗೆ. ನಾನು ಈಗ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. CIDಗೆ ತನಿಖೆಗೆ ಆದೇಶ ಮಾಡಿದ್ದಾರೆ. ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ. CID ತನಿಖೆ ಮಾಡೋದಾದರೂ ಕೂಡ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ CID ತನಿಖೆ ಮಾಡಲಿ. ರಿಪೋರ್ಟ್ನ ನ್ಯಾಯಾಧೀಶರಿಗೆ ಕೊಡಿ. ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಧೀಶರ ನಿರ್ದೇಶನದಲ್ಲಿ CID ತನಿಖೆ ಆಗಿದೆ. ಏನಾದರೂ ನೋಟಿಸನ್ನು ಕೊಟ್ಟಿದ್ದಾರಾ ಸರ್ ಅವ್ರ ಪಾರ್ಟಿನಲ್ಲಿ? ನಾನು ಹೇಳಿದ್ದೀನಲ್ಲ, ಸುಮ್ಮನೆ ಕೇಸರಿ ಶಾಲ್ ಹಾಕ್ಕೊಂಡ್ರೆ ದುಶ್ಯಾಸನರು ಯುಧಿಷ್ಠರಾಗಲ್ಲ. ಈಗಲೂ ಅದೇ ಕತೆ ಆಗಿರೋದು. ಯಾಕೆ ಇವರೆಲ್ಲರೂ ಸುಮ್ಮನಿದ್ದಾರೆ, ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಅಂದರೆ ಎಲ್ಲರ ಮನೆ ದೋಸೆ ತೂತಾಗ್ಬಿಟ್ಟಿದೆ. ಇಲ್ಲಿ ಎಲ್ಲರದು ಒಂದು ವಿಡಿಯೋನ ಇದೆ, ಒಂದು ಇಂಥದ್ದು ಏನಾದರೂ ಪ್ರಕರಣ ಇದೆ. ಅದಕ್ಕೆ ನೀವು ನನಗೆ ಬೆನ್ನಿಗೆ ನಿಂತಿಲ್ಲ ಅಂದರೆ ಇದಕ್ಕೆ ನಾನು ಯಾಕಪ್ಪ ನಿನ್ಗೆ ಬೆನ್ನಿಗೆ ನಿಂತ್ಕೋಬೇಕು ಅಂದ್ಬಿಟ್ಟು ಎಲ್ಲರೂ ತ್ರಿಶಂಕು ಪರಿಸ್ಥಿತಿನಲ್ಲಿದ್ದಾರೆ. ಒಂದೆಡೆ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ಮುರ್ಮುಗೆ ದೂರು ಕೊಡುವುದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಚ್ಚರಿಸಿದ್ದಾರೆ. ಇತ್ತ ಹೆಬ್ಬಾಳ್ಕರ್ಗೆ ಕೌಂಟರ್ ನೀಡಲು CT ರವಿ ಸುದೀರ್ಘ 7 ಪುಟಗಳ ಸವಿವರವಾದ ದೂರು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಿಯಾಂಕ, ಶುಕ್ರವಾರದಿಂದ ಪ್ರಾರಂಭವಾಗಿ ಇವತ್ತು ಮಂಗಳವಾರದವರೆಗೂ ರಾಜ್ಯ ರಾಜಕೀಯದಲ್ಲಿ ಒಂದೇ ಸುದ್ದಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ CT ರವಿ ಅವರ ನಡುವಿನ ಡರ್ಟಿ ಟಾಕ್ ಪಾಲಿಟಿಕ್ಸ್. ಇವತ್ತೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಡಿದೆದ್ದಿದ್ದಾರೆ. ಆಣೆ ಪ್ರಮಾಣದ ಮಾತನಾಡಿದ್ದಾರೆ. ಮಂಜುನಾಥನ ಸನ್ನಿಧಿಗೆ ಬಂದು CT ರವಿ ಅವರು ಆಣೆ ಮಾಡಲಿ, ಅಶ್ಲೀಲ ಪದ ಬಳಕೆ ಮಾಡಿಲ್ಲ ಅಂತ ಹೇಳಿ ಹೀಗಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ CT ರವಿ ಕೂಡ ಸಿಡಿದೆದ್ದಿದ್ದಾರೆ. ಬರೋಬ್ಬರಿ 7 ಪುಟಗಳ ದೂರನ್ನ ನೀಡಿದ್ದಾರೆ CT ರವಿ. ನನ್ನ ಮೇಲೆ ಹಲ್ಲೆ ಆಯಿತು, ನನ್ನ ಮೇಲೆ ದರ್ಪ ದೌರ್ಜನ್ಯ ತೋರಿಸಲಾಯಿತು, ಇದೆಲ್ಲದಕ್ಕೆ ನನಗೂ ನ್ಯಾಯ ಬೇಕು ಅಂತ ಹೇಳಿ ಈ ಮಾತು, ಪ್ರತಿ ಮಾತು, ದೂರು ಪ್ರತಿ ದೂರು, ಈ ಜಗಳ ಇದೀಗ CID ಅಂಗಳಕ್ಕೂ ಕೂಡ ತಲುಪಿದೆ. ಇಡೀ ಪ್ರಕರಣ ಇವತ್ತು ಯಾವೆಲ್ಲ ಮಜಲನ್ನ ತಲುಪಿತು, ಯಾವೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿ ಆಯಿತು, ಅದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. CT ರವಿ ವಿರುದ್ಧ ಯುದ್ಧ ಸಾರಿದ ಹೆಬ್ಬಾಳ್ಕರ್. ದೂರು ಕೊಟ್ಟು ಕೇಸರಿ ನಾಯಕನ ಕೌಂಟರ್. ಲಕ್ಷ್ಮೀ ಹೆಬ್ಬಾಳ್ಕರ್ CT ರವಿ ಮಾತಿನ ಯುದ್ಧ ತಾರಕಕ್ಕೇರಿದೆ. ಆಕ್ಷೇಪಾರ್ಹ ಪದ ಬಳಸಿಲ್ಲ ಅಂದ್ರೆ ಧರ್ಮಸ್ಥಳಕ್ಕೆ ಬನ್ನಿ, ಪತ್ನಿ ಜೊತೆಗೂಡಿ ಮಂಜುನಾಥನ ಮೇಲೆ ಆಣೆ ಮಾಡಿ ಅಂತ ಹೆಬ್ಬಾಳ್ಕರ್ ಸವಾಲ್ ಹಾಕಿದ್ದಾರೆ. ಆದ್ರೆ CT ರವಿ ಮಾತ್ರ ಪ್ರತಿಕ್ರಿಯೆಯನ್ನೇ ಕೊಡಲಿಲ್ಲ. ಧರ್ಮಸ್ಥಳ ತಮ್ಮ ಊರಿಗೆ ತುಂಬ ಹತ್ರ ಇದೆ. ಇಡೀ ರಾಜ್ಯದ ಜನ, ದೇಶದ ಜನ ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ ಹೇಳ್ತೀವಿ. ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ. ನೀವು ಕೂಡ ನಿಮ್ಮ ಧರ್ಮಪತ್ನಿಯನ್ನು ಕರ್ಕೊಂಡು ಬನ್ನಿ ಮಂಜುನಾಥನ ದೇವಸ್ಥಾನಕ್ಕೆ. ನಾನು ಕೂಡ ನನ್ನ ಕುಟುಂಬವನ್ನು ಕರ್ಕೊಂಡು ಅಲ್ಲಿ ಬರ್ತೀನಿ. ಇದು ನೈತಿಕತೆಯ ಪ್ರಶ್ನೆಯನ್ನು ಎತ್ತಿದ್ದೀರಾ ನೀವು. ನಿಮಗೆ ನೈತಿಕತೆ ಇದ್ರೆ ಖಂಡಿತವಾಗ್ಲೂ ನೀವು ಅಲ್ಲಿ ಬನ್ನಿ. ದಿನಕ್ಕೊಂದು ಅವ್ರು ಹೇಳಿಕೆ ಕೊಡೋರಿಗೆಲ್ಲ ಪ್ರತಿಕ್ರಿಯೆ ನಾನು ಕೊಡಕ್ಕೆ ಹೋಗಲ್ಲ. ಪೊಲೀಸ್ ಕೇಸ್ ಹಾಕಿದ್ದಾರೆ, ಎನ್ಕ್ವೈರಿ ಬಾಕಿ ಇದೆ. ಈಗಾಗಲೇ ಸರ್ಕಾರನೂ ಕೂಡ COD ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲಿ, ಆಮೇಲೆ ನಾನು ಮಾತಾಡ್ತೀನಿ. ಇವ್ರ ಅಟ್ರಾಸಿಟಿ, ಇವ್ರ ದೌರ್ಜನ್ಯ, ಇದನ್ನು ಕೂಡ ರಾಜ್ಯದ ಜನ ನೋಡಿದ್ದಾರೆ. CT ರವಿ ಹೆಬ್ಬಾಳ್ಕರ್ ಕೇಸ್ CID ಹೆಗಲಿಗೆ. ನಾನು ಈಗ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. CIDಗೆ ತನಿಖೆಗೆ ಆದೇಶ ಮಾಡಿದ್ದಾರೆ. ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ. CID ತನಿಖೆ ಮಾಡೋದಾದರೂ ಕೂಡ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ CID ತನಿಖೆ ಮಾಡಲಿ. ರಿಪೋರ್ಟ್ನ ನ್ಯಾಯಾಧೀಶರಿಗೆ ಕೊಡಿ. ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಧೀಶರ ನಿರ್ದೇಶನದಲ್ಲಿ
CID ತನಿಖೆ ಆಗಿದೆ. ಏನಾದರೂ ನೋಟಿಸನ್ನು ಕೊಟ್ಟಿದ್ದಾರಾ ಸರ್ ಅವ್ರ ಪಾರ್ಟಿನಲ್ಲಿ? ನಾನು ಹೇಳಿದ್ದೀನಲ್ಲ, ಸುಮ್ಮನೆ ಕೇಸರಿ ಶಾಲ್ ಹಾಕ್ಕೊಂಡ್ರೆ ದುಶ್ಯಾಸನರು ಯುಧಿಷ್ಠರು ಆಗಲ್ಲ. ಈಗಲೂ ಅದೇ ಕತೆ ಆಗಿರೋದು. ಯಾಕೆ ಇವರೆಲ್ಲರೂ ಸುಮ್ಮನಿದ್ದಾರೆ, ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಅಂದರೆ ಎಲ್ಲರ ಮನೆ ದೋಸೆ ತೂತಾಗ್ಬಿಟ್ಟಿದೆ. ಇಲ್ಲಿ ಎಲ್ಲರದು ಒಂದು ವಿಡಿಯೋನ ಇದೆ, ಒಂದು ಇಂಥದ್ದು ಏನಾದರೂ ಪ್ರಕರಣ ಇದೆ. ಅದಕ್ಕೆ ನೀವು ನನಗೆ ಬೆನ್ನಿಗೆ ನಿಂತಿಲ್ಲ ಅಂದರೆ ಇದಕ್ಕೆ ನಾನು ಯಾಕಪ್ಪ ನಿನ್ಗೆ ಬೆನ್ನಿಗೆ ನಿಂತ್ಕೋಬೇಕು ಅಂದ್ಬಿಟ್ಟು ಎಲ್ಲರೂ ತ್ರಿಶಂಕು ಪರಿಸ್ಥಿತಿನಲ್ಲಿದ್ದಾರೆ. ಒಂದೆಡೆ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ಮುರ್ಮುಗೆ ದೂರು ಕೊಡುವುದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಚ್ಚರಿಸಿದ್ದಾರೆ. ಇತ್ತ ಹೆಬ್ಬಾಳ್ಕರ್ಗೆ ಕೌಂಟರ್ ನೀಡಲು ಸಿಟಿ ರವಿ ಸುದೀರ್ಘ 7 ಪುಟಗಳ ಸವಿವರವಾದ ದೂರು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಿಯಾಂಕ್